ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡು ಕ್ಷೇತ್ರಗಳಿಗೆ ಉಪಚುನಾವಣೆ ಆಗ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೂ ಕೂಡ ದೊಡ್ಡ ಮಟ್ಟದ ಪ್ರತಿಷ್ಠೆ ಆಗಿರುವಂತಹ ಕ್ಷೇತ್ರಗಳು. ಇದರ ಮಧ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಈಗ ಯಾರೆಲ್ಲ ಬಂಡಾಯ ಅಭ್ಯರ್ಥಿಗಳಾಗಿ ನಾಮಪತ್ರ ಸಲ್ಲಿಕೆ ಮಾಡಿದಾರಲ್ಲ ಅವರೆಲ್ಲ ಕೂಡ ಇವತ್ತು ನಾಮಪತ್ರ ವಾಪಸ್ ಪಡ್ಕೊಳ್ತಾರಾ ಅನ್ನೋದು ಪ್ರಶ್ನೆ ಇದೆ. ಕಾರಣ ನಾಮಪತ್ರ ವಾಪಸ್ ಪಡೆದುಕೊಳ್ಳೋದಕ್ಕೆ ಇವತ್ತು ಕಡೆಯ ದಿನ ಆಗಿದೆ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಬ್ಯಾಟಲ್ ಇವತ್ತು ನಾಮಪತ್ರ ವಾಪಸ್ಗೆ ಕೊನೆಯ ದಿನ. ಏನಾಗುತ್ತೆ ಅಖಾಡದಲ್ಲಿ ಯಾರ್ಯಾರು ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೋ ಅವರೆಲ್ಲ ನಾಮಪತ್ರ ವಾಪಸ್ ಪಡ್ಕೊಳ್ಬೇಕು, ಮನವೊಲಿಕೆ ಆಗ್ಲೇಬೇಕು. ಯಾರು ನಿಜಕ್ಕೂ ಕಣದಲ್ಲಿ ಉಳಿತಾರೆ, ಯಾರ ಹಿಂದೆ ಸರಿತಾರೆ, ಯಾರು ಉಳಿದ್ರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಎರಡು ಪಕ್ಷಗಳಿಗೆ ಅತಿ ದೊಡ್ಡ ತಲೆನೋವು ಹಾಕಿದ್ದಾರಂತೆ ಬಂಡಾಯ ಅಭ್ಯರ್ಥಿಗಳು. ದಾವಣಗೆರೆಯಲ್ಲಿ ಕೈ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಸ್ಪರ್ಧೆಗಿಳಿದಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಪೈಲ್ವಾನ್ ಮತ್ತೆ ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆ ನಾಮಪತ್ರ ವಾಪಸ್ ಪಡೆದುಕೊಳ್ಳಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಸತತವಾಗಿ ಕಾಂಗ್ರೆಸ್ ನಾಯಕರ ಕಸರತ್ತು ಮುಂದುವರಿತಾನೆ ಇದೆ. ಸಿಟ್ಟಾಗಿರುವ ಅಲ್ಪಸಂಖ್ಯಾತರನ್ನ ಮನವೊಲಿಸೋದಕ್ಕೆ ಸರ್ಕಸ್ ಆಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ಮನವೊಲಿಸುವ ಜವಾಬ್ದಾರಿಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೆಗಲಿಗೆ ಹಾಕಲಾಗಿದೆ. ಬಟ್ ಏನೇ ಆದ್ರೂ ಕೂಡ ಅವರ ಮನವೊಲಿಕೆ ಮಾತ್ರ ಸಾಧ್ಯ ಆಗ್ತಾ ಇಲ್ಲ. ಈಗಲೂ ಕೂಡ ಬಂಡಾಯ ಮತ್ತೆ ಸಾರ್ತಿದ್ದಾರೆ. ಹಂಗಾಗಿ ನಾಮಪತ್ರ ವಾಪಸ್ ಪಡೆದುಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸಾದಿಕ್ ಅವರ ಈ ಸ್ಪರ್ಧೆ ಅಲ್ಪಸಂಖ್ಯಾತ ಓಟ್ಗಳು ಡಿವೈಡ್ ಆಗುವಂತಹ ಆತಂಕ ಆರಂಭಿಕ ಹಂತದಲ್ಲೇ ಕಾಂಗ್ರೆಸ್ಗೆ ಎದುರಾಗಿದೆ ಎನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಕಾಂಗ್ರೆಸ್ನ ಓಟ್ಗಳು ಡಿವೈಡ್ ಆಗ್ಬಿಟ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕ್ಷೇತ್ರ ವಲಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಂಗಾಗಿ ಕೊನೆಯ ಕ್ಷಣದ ತನಕ ಕೂಡ ಸತತ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರು ಸಾದಿಕ್ ಅವರ ಮನವೊಲಿಕೆ ಮಾಡಿ ನಾಮಪತ್ರವನ್ನ ವಾಪಸ್ ಪಡೆದುಕೊಳ್ಳಲೇಬೇಕು ಅಂತ ಇವತ್ತು ಅದರಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದ ಅದೃಷ್ಟ ಹಾಗಾದ್ರೆ ಹೇಗಿದೆ? 16 ಅಭ್ಯರ್ಥಿಗಳಿಂದ ಒಟ್ಟು 26 ನಾಮಪತ್ರಗಳು ಸಲ್ಲಿಕೆ ಆಗಿದೆಯಂತೆ. ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ನಾಮಪತ್ರ ಸಲ್ಲಿಕೆ ಮಾಡಿದವರಲ್ಲಿ 14 ಅಭ್ಯರ್ಥಿಗಳ ನಾಮಪತ್ರ ಕ್ರಮಬದ್ಧವಾಗಿದೆ, ಎಲ್ಲ ಕೂಡ ಸರಿಯಾಗಿದೆ ಅಂತ. 2 ಅಭ್ಯರ್ಥಿಗಳ ನಾಮಪತ್ರಗಳು ಮಾತ್ರ ತಿರಸ್ಕೃತಗೊಂಡಿದೆಯಂತೆ. ಚುನಾವಣಾಧಿಕಾರಿ ಸಂತೋಷ್ ಜಗ್ಲಾಸರ್ ಮಾಹಿತಿ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಿಂದ ಕಣಕ್ಕಿಳಿಸಿರುವ ಉಮೇಶ್ ಮೇಟಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿ, ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಇದರ ಮಧ್ಯದಲ್ಲಿ ಇನ್ನೂ ಕೆಲವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಹಂಗಾಗಿ ಉಳಿದವರಲ್ಲಿ ಯಾರು ನಾಮಪತ್ರ ವಾಪಸ್ ಪಡೆದುಕೊಳ್ತಾರೆ ಅನ್ನೋದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಂಗಾಗಿ ಬಾಗಲಕೋಟೆಯಲ್ಲೂ ಕೂಡ ಮೇಟಿ ಕುಟುಂಬದ ಅದೃಷ್ಟ ಪರೀಕ್ಷೆ ಹೆಂಗಿದೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. 26 ನಾಮಪತ್ರಗಳು ಸಲ್ಲಿಕೆ ಆಗಿರೋದಂತೆ, ಅದರಲ್ಲಿ 2 ತಿರಸ್ಕೃತಗೊಂಡಿದೆ, ಉಳಿದವು ಎಲ್ಲವೂ ಕೂಡ ಕ್ರಮಬದ್ಧವಾಗಿದೆ. ಈಗ ಕೆಲವರ ಮನವೊಲಿಕೆ ಆಗಿ ಅವ್ರನ್ನೆಲ್ಲ ಕಣದಿಂದ ಹಿಂದೆ ಸರಿಸಬೇಕು. ಕೆಲವರು ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಅಂತ ಅನ್ಸುತ್ತೆ. ಬಿಜೆಪಿಯಿಂದ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆಲ್ಲ ಪಕ್ಷೇತರ ಅಭ್ಯರ್ಥಿಗಳೆಲ್ಲ ಆಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅವರೆಲ್ಲ ಹಿಂದೆ ಸರಿತಾರಾ ಅಥವಾ ಸ್ಪರ್ಧೆ ಮಾಡೋದು ನಿಶ್ಚಿತನಾ? ಇದು ಕುತೂಹಲ ಇದೆ. ಇವತ್ತು ಸಾಯಂಕಾಲದ ಹೊತ್ತಿಗೆ ಒಂದು ಸ್ಪಷ್ಟೀಕರಣ 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಿಗುತ್ತೆ.